ಹೇ ಗಾಯ್ಸ್, ಅಸ್ಸಲಾಮುಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ಊರಿಗೆ ಹೋಗ್ತಿದ್ದೀವಿ. ಈ ವ್ಲಾಗ್ ಬಂದು ಹೇಗಿರುತ್ತೆ ಅಂತ ಅಂದರೆ ನಾನು ವಿಲೇಜ್ಗೆ ಹೋದಾಗ ಫಸ್ಟ್ ಡೇ ಬಂದು ಸ್ಟಾರ್ಟ್ ಮಾಡಿದ್ದಿದ್ದು. ಇದರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನನಗೆ ಗೊತ್ತಿಲ್ಲ, ಓಕೆನಾ. ಫೈನಲಿ ಒನ್ ಡೇ ಬಿಫೋರ್ ಬಂದು ಊರಿಗೆ ಹೋಗಿ ಸೇರಿದ್ವಿ. ಆದಮೇಲೆ ಬಂದು ಮಸೀದಿಗೆ ಬಂದು ಇಫ್ತಾರಿ ಕೊಡಬೇಕು ಆ್ಯಂಡ್ ಸೆಹರಿ ಕೂಡ ಮಾಡಿಸ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಬಿಫೋರ್ ನಾವು ಹೋಗಿರೋ ಡೇ ಬಂದು ಮಾರ್ನಿಂಗ್ ಎಲ್ಲರೂ ವೇಕ್ ಮಾಡಿ ರೇಷನ್ ಎಲ್ಲ ಸ್ವಲ್ಪ ಜನ ಕೊಡಬೇಕಿತ್ತು, ಎಲ್ಲರಿಗೂ ಕೊಟ್ಬಿಟ್ವಿ. ಆ್ಯಂಡ್ ಬಂದು ನಾವು ರೂಹ್ ಹಬ್ಸ ಎಲ್ಲ ಮಾಡಿ ಮಸೀದಿಗೆ ಕೊಟ್ಟು ಕಳಿಸಿ ನಾವು ಮನೇಲಿ ಉಪವಾಸ ಬಿಟ್ಕೊಂಡ್ವಿ. ಉಪವಾಸ ಬಿಟ್ಟು ಆದಮೇಲೆ ಕೂಡ ಸೆಹರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಮಸೀದಿ ಹತ್ರ ಕುಕ್ಕಿಂಗ್ ನಡೀತಿತ್ತು. ಲಾಸ್ಟ್ ಟೈಮ್ ಅದು ನೋಡ್ಕೊಬರೋಕ್ಕೆ ಹೋಗಿದ್ವಿ. ಹೋಗ್ಬಿಟ್ಟು ಎಲ್ಲನೂ ನೋಡಿಕೊಂಡು ಬಂದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಅಂತೂ ಫುಲ್ಲು ರೈನ್ ಅಂದರೆ ರೈನು ಆ್ಯಂಡ್ ಆಲ್ಸೋ ಕರೆಂಟು ಕೂಡ ಹೋಗಿಬಿಟ್ಟಿತ್ತು. ಅದಾದಮೇಲೆ ಬಂದು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಆ್ಯಂಡ್ ಟೋಯ್ದು ಕಾಲ್ ಮಾಡ್ದೆ. ಲೈಕ್ ನಾನೊಂದು ಕೋಳಿ ಆಚೆ ಕಡೆ ಬಂದು ಕ್ಲೋಸ್ ಮಾಡಿ ಬಂದಿದ್ದೀನಿ, ಅದು ಆಚೆ ನೆನೀತಿರ್ಬೋದು ಮಳೆಯಲ್ಲಿ, ಒನ್ ಟೈಮ್ ಹೋಗಿ ಎತ್ತಿ ನೋಡು ಅಂತ. ಸರಿ ಅಂತ ನಾನು ಹಾಗೆ ರೈನಲ್ಲೇ ಹೋಗಿ ಕೋಳಿಗೆ ಬಂದು ಎತ್ಕೊಬಂದೆ. ನೋಡಿದ್ರೆ ಫುಲ್ಲು ವೆಟ್ಟಾಗಿಬಿಟ್ಟಿದೆ. ಅದಾದಮೇಲೆ ಬಂದು ನನಗೆ ಕೋಳಿ ಅಂದರೆ ಭಯ, ಆದರೂ ಸ್ಟಿಲ್ ಅದು ನೆಂದಿರೋ ನೋಡಿ ಒಂಥರ ಆಗಿಬಿಟ್ಟಿತ್ತು. ಆ್ಯಂಡ್ ಅದಕ್ಕೆಲ್ಲನೂ ಕೂಡ ನಾನು ಡ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಊರಲ್ಲಿ ಬಂದು ಹೇರ್ ಡ್ರೈಯರು ಇಲ್ಲ, ಇನ್ ಕೇಸ್ ಹೇರ್ ಡ್ರೈಯರ್ ಇದ್ದರೂ ಕರೆಂಟ್ ಇರಲಿಲ್ಲ, ಓಕೆನಾ. ಅದಾದಮೇಲೆ ದಿಸ್ ವಿಡಿಯೋ ಬಂದು ಕ್ಲಿಪ್ ಮಾಡಿರೋದು ಬಂದು ನೆಕ್ಸ್ಟ್ ಡೇ, ಲೈಕ್ ಇವತ್ತು ನೈಟ್ ಆದಮೇಲೆ ಮಾರ್ನಿಂಗ್ ಫೆಸ್ಟಿವಲ್ ಥರ. ಸೊ ಎಲ್ಲರೂ ಫ್ಲವರ್ಸ್ ಎಲ್ಲ ಕಟ್ತಿದ್ದಾರೆ ಆ್ಯಂಡ್ ನಾವು ಮನೆಗೆ ಲೈಟಿಂಗ್ಸ್ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮಣ್ಣ ಆಚೆ ಹೋಗಿದ್ದ, ಎಲ್ಲೋ ಬಂದು ಅವನೇನೇನು ಬೇಕು ಎಲ್ಲನೂ ಕೂಡ ಅರೇಂಜ್ ಮಾಡ್ತಿದ್ದಾರೆ. ಎಲ್ಲರೂ ಒಬ್ಬೊಬ್ಬರೇ ಫ್ಲವರ್ಸ್ ಎಲ್ಲ ಇಟ್ಕೋತಿದ್ದಾರೆ ಆ್ಯಂಡ್ ಮಮ್ಮಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನನಗೂ ಕೆಲಸ ಕೊಟ್ಟಿದ್ದರು, ನಾವು ಜಿಂಜರ್ ಗಾರ್ಲಿಕ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೀನು ಡಿಮಾರ್ಟ್ಗೆ ಹೋಗಿ ಏನೇನು ಐಟಮ್ಸ್ ಬೇಕು ಅನ್ನೋದನ್ನ ಕೂಡ ತೊಗೊಬಂದ್ಬಿಡು ಅಂತ ಹೇಳ್ಬಿಟ್ಟು. ಸರಿ ಅಂತ ಅವರೆಲ್ಲನೂ ಕೂಡ ಅರೇಂಜ್ ಮಾಡ್ತಿದ್ರು. ಮ್ಯೂಸಿಕ್ಸ್ ಎಲ್ಲ ಹಾಕ್ಕೊಂಡು ನಾನು ಹೋಗಿ ಡಿಮಾರ್ಟ್ಗೆ ಏನೇನು ಬೇಕು, ಲೈಕ್ ಮಾರ್ನಿಂಗ್ ಕುಕ್ ಮಾಡೋಕ್ಕೆ ಏನೇನು ಬೇಕು ಆ ಐಟಮ್ಸ್ ಎಲ್ಲನೂ ಕೂಡ ನಾನು ತೊಗೊಬಂದ್ಬಿಟ್ಟೆ. ಈ ವ್ಲಾಗ್ ಏನಂತ ನನಗೆ ರಿಯಲಿ ಗೊತ್ತಿಲ್ಲ, ಎಷ್ಟು ಮೆಸ್ಸಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಏನು ವ್ಲಾಗ್ ಅಂತ ಹಾಕೋದಂತನೂ ಕೂಡ ನನಗೆ ಗೊತ್ತಿಲ್ಲ. ಸ್ಟಿಲ್ ಓಕೆ ಅಂತ ಕ್ಯಾಪ್ಚರ್ ಮಾಡಿಕೊಂಡು ಆ ಡಿಮಾರ್ಟಿಂದ ಬಂದು ಜಿಗರ್ದಂಡ ಅಂತ ಏನೋ ಇದು ನ್ಯೂ ಐಸ್ ಕ್ರೀಮ್ ಸಮಥಿಂಗ್ ಏನೋ, ಸೊ ತಿಂದೆ. ತೊಗೊಬಂದು ತಿಂದಾದ್ಮೇಲೆ ನೋಡಿದ್ರೆ ನನಗೆ ನೆನಪಾಯಿತು. ಆಮೇಲೆ ನಾನು ಮಾರ್ನಿಂಗ್ ಫೆಸ್ಟಿವಲ್ಗೆ ಹಾಕ್ಕೊಳ್ಳೋ ಸ್ಯಾರಿ ಅದರದ್ದು ಬ್ಲೌಸ್ ಬಂದು ಲೂಸ್ ಆಗಿದೆ ಅಂತ. ದೆನ್ ನಾನು ಮೆಹಂದಿ ಹಾಕ್ಕೊಂಡಿದ್ದೆ, ಸೊ ಐ ಕಾಂಟ್ ಡು ಅಂತ ಹೇಳ್ಬಿಟ್ಟು ಮಮ್ಮಿಗೆ ಹೇಳಿದೆ, ಮಮ್ಮಿ ಈ ಥರ ಲೂಸ್ ಆಗಿದೆ, ಸ್ವಲ್ಪ ಟೈಟ್ ಮಾಡಿಕೊಟ್ಬಿಡಿ ಅಂತ. ಓಕೆ ಅಂತ ಹೇಳ್ಬಿಟ್ಟು ಮಮ್ಮಿ ಟೈಟ್ ಮಾಡಿದ್ರು. ನಾನು ಬಂದು ಒಂದು ಹ್ಯಾಂಡಲ್ಲಿ ಈ ಥರ ಮೆಹಂದಿ ಹಾಕ್ಕೊಂಡಿದ್ದೆ. ಸೊ ಫೈನಲಿ ಮಮ್ಮಿ ಎಲ್ಲನೂ ಟೈಟ್ ಮಾಡಿಬಿಟ್ಟು ಹೇಗಿದೆ ಫಿಟ್ ಚೆಕ್ ಮಾಡ್ಕೊ ಅಂತ ಹೇಳಿದ್ರು. ಸರಿ ಅಂತ ನಾನು ಫಿಟ್ ಚೆಕ್ ಮಾಡ್ಕೊಂಡು ನೋಡಿದೆ ಆ್ಯಂಡ್ ಫೈನ್ ಕರೆಕ್ಟಾಗಿತ್ತು. ಅದೆಲ್ಲ ಆದಮೇಲೆ ನಾನು ಅದೆಲ್ಲನೂ ಕೂಡ ಎತ್ತಿಕ್ಬಿಟ್ಟು ಹೋಗಿ ಮಲ್ಕೊಬಿಡ್ತೀನಿ. ಮಲ್ಕೊಂಡು ಆದಮೇಲೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೇಕ್ ಆಗಿಬಿಟ್ಟು 6:30 ಸಮಥಿಂಗಲ್ಲೇನೋ ವೇಕ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ನೋಡ್ತಿದ್ದೀನಿ. ಇದು ಬಂದು ನಮ್ಮದು ಟಾಪ್ ರೂಮಿಂದ ವ್ಯೂ ಇದು ಕಾಣಿಸೋದು. ಲೈಕ್ ಚಿಕ್ಕಪ್ಪ ಬಂದು ಹಸು ಸಾಕಿದ್ದಾರೆ, ಅದೆಲ್ಲ ಇಲ್ಲಿ ಕಟ್ ಹಾಕೋ ಪ್ಲೇಸ್ ಇದು. ಆದಮೇಲೆ ಬಂದು ನಾನು ಮಲಗಿರೋ ಬೆಡ್ಡೆಲ್ಲ ಸ್ವಲ್ಪ ಕ್ಲೀನಾಗಿ ಸೆಟ್ ಮಾಡಿಬಿಟ್ಟು ನಾನು ಕೆಳಗಡೆ ಬಂದುಬಿಡ್ತೀನಿ. ಅದಾದಮೇಲೆ ನಾನು ಬಾತ್ ಮಾಡಿಕೊಂಡು ಮಮ್ಮಿಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ನನಗೆ ಡ್ರೈ ಫ್ರೂಟ್ಸ್ ಕಟ್ ಮಾಡು ಅಂತ ಹೇಳಿರ್ತಾರೆ. ಸರಿ ಅಂತ ಹೇಳಿಬಿಟ್ಟು ನಾನು ಎಲ್ಲ ಡ್ರೈ ಫ್ರೂಟ್ಸ್ ಬಂದು ಕಟ್ ಮಾಡ್ತಿದ್ದೀನಿ. ಲೈಕ್ ಇದು ಬಂದು ಸ್ವೀಟ್ ಮಾಡ್ತಿರೋದು ಬಂದು ಶೀರ್ ಖುರ್ಮಾ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ನಾನು ಬ್ಯಾಂಗಲ್ಸ್ ಹಾಕ್ಕೊಂಡು ಫೈನಲಿ ಶೀರ್ ಖುರ್ಮಾ ಬಂದು ರೆಡಿ ಆಗಿತ್ತು. ಎಲ್ಲರೂ ಬಂದು ಶೀರ್ ಖುರ್ಮಾ ತಿನ್ಕೊಂಡು ನಮಾಜ್ಗೆ ಹೋದರು. ಅದಾದಮೇಲೆ ಬಂದು ನಾನು ರೆಡಿ ಆಗೋ ಟೈಮ್ ಬಂತು. ಸೊ ಫೈನಲಿ ನಾನು ಕೂಡ ಸ್ಯಾರಿ ವೇರ್ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ನಾನು ಬಂದು ಸ್ಟಿಲ್ ರೆಡಿ ಆಗ್ತಾನೆ ಇಷ್ಟು ಈದಿ ಬಂದು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ರಂಜಾನ್ ಅಂದರೆ ಈದಿನೇ ಸ್ಪೆಷಲು. ಸೊ ಫೈನಲಿ ನಾನು ರೆಡಿ ಆಗ್ತಿದ್ದೀನಿ. ಒಬ್ಬೊಬ್ಬರು ಬರ್ತಿದ್ದಾರೆ, ಕರಿತಿದ್ದಾರೆ, ನಾನು ಒಯ್ತಿದ್ದೀನಿ, ಈದಿ ಕಲೆಕ್ಟ್ ಮಾಡ್ಕೋತಿದ್ದೀನಿ, ಸ್ಟಿಲ್ ಬರ್ತಿದ್ದೀನಿ, ಸ್ಟಿಲ್ ರೆಡಿ ಆಗ್ತಿದ್ದೀನಿ. ಇದೆಲ್ಲ ಆದಮೇಲೆ ಎಲ್ಲರಿಗೂ ಶೀರ್ ಖುರ್ಮಾ ಎಲ್ಲ ಕೊಟ್ವಿ. ಫೈನಲಿ ನಾನು ಕೂಡ ಬಂದು ರೆಡಿ ಆಗಿದ್ದೆ. ಇದು ಆದಮೇಲೆ ಬಂದು ನಾವು ಎಲ್ಲರಿಗೂ ಆಚೆ ಎಲ್ಲ ಬಾಯ್ಸ್ ಎಲ್ಲ ಬಂದುಬಿಟ್ಟಿದ್ರು ನಮಾಜ್ ಮಾಡಿಕೊಂಡು.
ಅವರು ಎಲ್ಲರಿಗೂ ಬಿಸಿಲಲ್ಲ ಅಂತ ಹೇಳ್ಬಿಟ್ಟು ಲಸ್ಸಿ ಕೊಡ್ತಿದ್ರು. ಎಲ್ಲರಿಗೂ ನಿಲ್ಲಿಸಿ ಲಸ್ಸಿ ಬಂದು ನಮಾಜಿಗೆ ಬರ್ತಾರಲ್ಲ ಅವ್ರಿಗೆ ಕೊಡೋಕೆ ಮಾಡಿಸಿದ್ವಿ. ಬಟ್ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು, ವೇಸ್ಟ್ ಮಾಡಬಾರ್ದು ಅಂತ ಎಲ್ಲರಿಗೂ ಹಾಗೆ ಕೊಡ್ತಿದ್ದೀವಿ. ಅದೆಲ್ಲ ಆದಮೇಲೆ ಬಂದು ಎಲ್ಲ ಬಾಯ್ಸ್ ಮನೆ ಹತ್ರ ಬಂದರು ಆ್ಯಂಡ್ ಎಲ್ರಿಗೂ ಬಂದು ಶೀರ್ ಕುರ್ಮಾ ಕೊಟ್ವಿ. ಶೀರ್ ಕುರ್ಮಾ ಕೊಟ್ಟು ಆದಮೇಲೆ ಎಲ್ಲರೂ ತಿಂದು ನಮಾಜ್ ಮಾಡಿದ್ರು ಆ್ಯಂಡ್ ಈದೀಸ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಬಂದು ನಾನು ನನ್ನ ತಮ್ಮ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮನ ಜೊತೆ ಒಂದು 1-2-3 ಕ್ಲಿಪ್ಸ್ ಹಿಡ್ಕೊಂಡೆ. ಅದಾದಮೇಲೆ ಬಂದು ನಾನು ಸ್ವಲ್ಪ ಹೊತ್ತು ಒಂದು ರೀಲ್ಸ್ ಮಾಡಬೇಕಾಗಿತ್ತು. ಆ ರೀಲ್ ಬಂದು ನಾನು ಮಾಡಿಕೊಂಡೆ. ಅದಾದಮೇಲೆ ಬಂದು ಚಿಕ್ಕಪ್ಪ ಬಂದು ಲೈಕ್ ನಮಾಜ್ ಮಾಡ್ತಾರಲ್ಲ ಆ ಪ್ಲೇಸ್ ಬಂದು ನಮ್ಮ ಮನೆ ಮುಂದೆನೇ ಇರೋದು, ಈದ್ಗಾ ಅಂತ ಹೇಳ್ತೀವಿ, ಅದು ನಮ್ಮ ಮನೆ ಮುಂದೆನೇ ಇರೋದು. ಸೊ ಎಲ್ಲರೂ ಹೋದ್ಮೇಲೆ ಹೆಂಗೆ ಸೆಟಪ್ ಮಾಡಿದ್ದಾರೆ ನಮಾಜ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಅಲ್ಲಿ ನೋಡ್ತಿದ್ದೀವಿ. ಅಲ್ಲಿ ಈದ್ಗಾ ಹತ್ರದಿಂದ ನೋಡಿದ್ರೆ ಅಲ್ಲಿ ನೋಡಿ ಸ್ಯಾಂಡಲ್ವುಡ್ ಬರುತ್ತಲ್ಲ ಅದರದ್ದು ಟ್ರೀಸ್ ಇತ್ತು, ಅದೆಲ್ಲ ತೋರಿಸ್ತಿದ್ರು ನಮ್ಮ ಚಿಕ್ಕಪ್ಪ. ಅದಾದಮೇಲೆ ಬಂದು ನಾವು ಸರಿ ಅಂತ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ನೋಡಿಕೊಂಡು ಫೈನಲಿ ಎಲ್ಲ ಪೆಂಡಾಲೆಲ್ಲ ಹಾಕಿ ನೀಟಾಗಿ ಮಾಡಿದರು. ಅದಾದಮೇಲೆ ಬ್ಯಾಕ್ ಸೈಡೇ ಬಂದು ಲೈಕ್ ಏನು ಹೇಳ್ತಾರೆ ಮಶಾಣ ಅಂತ ಹೇಳ್ತಾರೆ ನಿಮ್ಮದಲ್ಲಿ, ಹಾಗೆ ನೋಡಿಕೊಂಡು ನಮ್ಮ ತಾತಾಗೊಂದು ವಿಸಿಟ್ ಕೊಟ್ಬಿಟ್ಟು ಬಂದುಬಿಟ್ವಿ. ಅಲ್ಲಿ ಚೇಪೆಕಾಯಿ ಮರ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಚೇಪೆಕಾಯಿ ಎಲ್ಲ ನಮಗೆ ತೊಗೊಬಂದು ಕೊಡ್ತಿದ್ರು. ನಾನು ನನ್ನ ತಂಗಿ ಬಂದು ಚೇಪೆಕಾಯಿ ತಿನ್ಕೊಂಡ್ವಿ. ಜಾಸ್ತಿ ದೂರ ಏನಿಲ್ಲ, ಲೈಕ್ ನಮ್ಮ ಮನೆ ಆಪೋಸಿಟೇ ಇದ್ದಿರೋದು. ಲೈಕ್ ಇಲ್ಲೇ ಮಶಾಣ ಇದೆ, ಲೈಕ್ ದಿಸ್ ಸೈಡ್ ಬಂದು ನಮಾಜ್ ಮಾಡಿಸ್ತಾರೆ. ಎರಡೂ ಕೂಡ ಅಲ್ಲೇ ಇರೋದು. ಅಲ್ಲಿಂದ ನಮ್ಮ ಮನೆ ಕಾಣಿಸುತ್ತೆ, ಓಕೆನಾ? ಅಲ್ಲಿ ಕಾಣಿಸ್ತೈತಲ್ಲ ಅದೇ ನಮ್ಮ ಮನೆ. ಸೊ ಜಾಸ್ತಿ ದೂರ ಏನಿಲ್ಲ, ಮುಂದೆನೇ ಇರುತ್ತೆ ಲೈಕ್ ಆಪೋಸಿಟಲ್ಲಿ. ದೆನ್ ಬಂದು ನಮ್ಮ ಚಿಕ್ಕಪ್ಪ ಹೋಗಿ ಫೈನಲಿ ಚೇಪೆಕಾಯಿ ತೊಗೊಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಪ್ಪ ಬಂದು ನನಗೊಂದು ಸ್ವೀಟಾಗಿರೋ ಚೇಪೆಕಾಯಿ ತೊಗೊಬಂದು ಕೊಟ್ಟರು. ಆ್ಯಂಡ್ ನಾನು ಫುಲ್ಲು ಈದಿ ಕಲೆಕ್ಟ್ ಮಾಡಿದ್ದೀನಿ. ಲೈಕ್ ಈದಿಯಲ್ಲಿ ಮಾತ್ರ ನಾನು 4K 5K ಸಮಥಿಂಗ್ ಏನೋ ಕಲೆಕ್ಟ್ ಮಾಡಿದ್ದೀನಿ. ಆಫ್ಟರ್ ದ್ಯಾಟ್ ಬಂದು ಮನೆಗೆ ನೋಡಿದ್ರೆ ಎಲ್ಲರೂ ಕೂಡ ಊಟ ಮಾಡ್ತಿದ್ರು. ಬಿರಿಯಾನಿ ಕೂಡ ರೆಡಿ ಆಗಿತ್ತು. ನಾನು ಕೂಡ ಹಾಗೆ ಕೂತ್ಕೊಂಡು ಊಟ ಮಾಡಿಕೊಂಡು ನಾನು ಬೇಗ ಊಟ ಮಾಡಿಕೊಂಡು ಲೈಕ್ ಬಿಸಿಲು ಕಮ್ಮಿ ಆಗಿದ್ದ ತಕ್ಷಣ ಬಂದು ನಾನು ಹೊರಟ್ಬಿಟ್ಟೆ. ಬಿಕಾಸ್ ನನಗೆ ಊಟ ಆದಮೇಲೆ ಬಂದು ನನಗೂ ಫೋಟೋ ಶೂಟ್ ಇತ್ತು. ಸೊ ಈ ವ್ಲಾಗ್ ಹೆಂಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.